ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಮಲೆನಾಡು ಹುಡುಗಿ. ನಮ್ಮನೆ ಹಸು ಅದ್ರ ಮಗಳು ಕಾಣಿಸ್ತಿಲ್ಲ ಅಂತ ಎಲ್ಲ ಕಡೆ ಅಮ್ಗರಿತಾ ಹುಡ್ಕಾಡ್ತಿತ್ತು. ನಾನು ಇದೆಲ್ಲಿಗೆ ಹೋಯ್ತಪ್ಪ ಅಂತ ಹುಡ್ಕೋಣ ಅಂದ್ಕೊಂಡ್ರೆ ಇವಳು ಹೊಟ್ಟೆ ತುಂಬ ಹಾಲು ಕುಡ್ದಿದ್ದು ಸಾಲದು ಅಂತ ಇಲ್ಲಿ ಬಂದು ಹುಲ್ಗುಡ್ಡೆ ಹತ್ರ ನಿಂತಿದ್ಲು. ನಿಮ್ಮಮ್ಮ ಹುಡುಕ್ತಿದೆ ಹೋಗಮ್ಮ ಅಂತ ಅವರಮ್ಮನ ಹತ್ರ ಬಿಟ್ಟು ನಾನು ತಿಂಡಿ ತಿಂದ್ಕೊಂಡು ಮನೆ ಕೆಲಸ ಎಲ್ಲ ಮುಗಿಸಿ ಇವತ್ತು ತೋಟಕ್ಕೆ ಊಟ ತಗೊಂಡು ಹೋಗಬೇಕಾಗಿತ್ತು ಅಂತ ಊಟ ತುಂಬ್ಕೊಂಡು ಹೊರಟೆ. ತೋಟದಲ್ಲಿ ಮರಗಸಿ ಮಾಡ್ತಾ ಇದ್ದಿದ್ದರಿಂದ ಸೌದೆ ಕಡಿಯೋ ಕೆಲಸ ಇತ್ತು. ಹಾಗಾಗಿ ಜನ ಬಂದಿದ್ದರು. ಜೊತೆಗೆ ನಾನು ಹೇಗಿದ್ರು ಊಟ ತುಂಬ್ಕೊಂಡು ಬೇಗನೆ ಹೋಗಿಬಿಟ್ಟಿದ್ದೆ ಅಂತ ನಾನು ಟ್ರೈ ಮಾಡೇ ಬಿಡೋಣ ಅಂತ ಹೋಗಿ ನಿಂತ್ಕೊಂಡೆ. ಮನೇಲಿ ಅಪ್ಪ ಅಮ್ಮ ಇಬ್ಬರು ಬೇಡ ನಿಮಗೆ ಕೆಲಸ, ಕೈ ಗಾಯ ಮಾಡ್ಕೊಂಡು ಕೂತ್ರೆ ಅದನ್ನು ನಾವೇ ನೋಡಬೇಕು ಅಂತ ಬೈತಿದ್ರು. ಏನೂ ಮಾಡ್ಕೊಳ್ಳಲ್ಲ, ಟ್ರೈ ಮಾಡ್ತೀನಿ ಅಂತ ನಾನು ಸ್ಟಾರ್ಟ್ ಮಾಡ್ಕೊಂಡೆ. ಗ್ಯಾಪಲ್ಲಿ ಸುಸ್ತಾಯಿತು ಅಂತ ಮಜ್ಜಿಗೆ ಕುಟ್ಕೊಂಡು ಮತ್ತೆ ಅದೇ ಕೆಲಸನ ಸ್ಟಾರ್ಟ್ ಮಾಡಿಕೊಂಡೆ. ನೋಡೋಕ್ಕೆ ಕಾಣಿಸಿದಷ್ಟು ಈಸಿ ಅಂತೂ ಆಗಿರಲಿಲ್ಲ. ಬಸ್ಸಾರು ಅನ್ನ ತಿಂದ್ಕೊಂಡು ದೇಹಕ್ಕೆ ಸ್ವಲ್ಪ ಶಕ್ತಿ ತಗೊಂಡು ಹಾಗೆ ಸ್ವಲ್ಪ ಹೊತ್ತು ರೆಸ್ಟ್ ಕೂಡ ಮಾಡಿಕೊಂಡು ಮತ್ತೆ ಕೆಲಸ ಸ್ಟಾರ್ಟ್ ಮಾಡ್ಕೊಂಡ್ವಿ. ಮನೆಗೆ ಬಂದರೂ ನನಗೆ ಮಾಡೋ ಕೆಲಸ ಏನೂ ಇರಲಿಲ್ಲ ಅಲ್ವಾ. ಹಾಗಾಗಿ ಅವ್ರ ಜೊತೆನೂ ಇದ್ದಂಗಾಗುತ್ತೆ, ನಾನು ಸ್ವಲ್ಪ ಕಲ್ತಂಗಾಗುತ್ತೆ ಅಂತ ಅಲ್ಲೇ ಕೆಲಸನ ಕಂಟಿನ್ಯೂ ಮಾಡ್ತಾಯಿದ್ದೆ. ನನಗೆ ಮಾತ್ರ ನಾನು ಏನೋ ಹೆಲ್ಪ್ ಮಾಡ್ತಿದ್ದೀನಿ ಅನ್ನೋ ಖುಷಿ, ಅದಕ್ಕೆ ನಾನು ಅವ್ರ ಜೊತೆ ಮಾಡ್ಕೊಂಡು ಹೋದೆ. ನಮ್ಮಪ್ಪ ಅರ್ಧ ಗಂಟೇಲಿ ಮಾಡಿ ಮುಗಿಸೋ ಕೆಲಸನ ನಾನು ಇಡೀ ದಿನವೆಲ್ಲ ಮಾಡಿದೆ ಅಂದರೆ ತಪ್ಪಾಗಲ್ಲ. ಅವರು 1 ಏಟು ಹಾಕಿದ್ರೆ ಕಟ್ ಆಗುವಂಥ ಸೌದೆ ನಾನು 10 ಏಟು ಹಾಕಿದ್ಮೇಲೆ ಕಟ್ ಆಗ್ತಿತ್ತು. ತಂದೆ ತಾಯಿ ನಮ್ಮನ್ನು ಎಷ್ಟು ಕಷ್ಟಪಟ್ಟು ಬೆಳೆಸ್ತಾರೆ ಅಲ್ವಾ, ಆ ಋಣನ ನಾವು ಈ ಜನ್ಮದಲ್ಲಂತೂ ತೀರ್ಸೋದಕ್ಕೆ ಸಾಧ್ಯನೇ ಇಲ್ಲ. ನಾನು ಕೂಡ ಮನೆ ಕಡೆ ಹೊರಟೆ. ಮತ್ತೆ ನಾಳೆ ಸಿಗೋಣ. ಬಾಯ್ ಬಾಯ್.